ಶ್ರೀರಂಗಪಟ್ಟಣದ ತಾಲೂಕಿನ ಪಿಹಳ್ಳಿ ಗ್ರಾಮದಲ್ಲಿ ರೈತನಿಂದ ಅವಾಂತರವೊಂದು ಸಂಭವಿಸಿದೆ. ಗ್ರಾಮದ ಚರಂಡಿ ನೀರನ್ನ ತನ್ನ ಜಮೀನಿಗೆ ಹರಿಸಲು ಹೆದ್ದಾರಿ ರಸ್ತೆಯನ್ನ ಕತ್ತರಿಸಿ ಪೈಪನ್ನ ಅಳವಡಿಸಿಕೊಂಡಿದ್ದಂತೆ ಇನ್ನು ರಸ್ತೆಯ ಅಗೆದ ಪರಿಣಾಮವಾಗಿ ವಾಹನ ಸವಾರರಿಗೂ ಕೂಡ ಓಡಾಡಲು ದುರಸ್ತಿ ಆಗುತ್ತಿತ್ತು. ಅಪಘಾತಗಳ ಭೀತಿ ಕೂಡ ಅವರಲ್ಲಿ ಹೆಚ್ಚಾಗ್ತಾ ಇತ್ತು. ಇನ್ನು ಜಮೀನಿಗೆ ಕೊಳಚೆ ನೀರನ್ನ ಹಾಯಿಸಿದ ಪರಿಣಾಮ ಅಕ್ಕಪಕ್ಕದ ಜಮೀನಿನಲ್ಲಿರುವಂತಹ ರೈತರಿಗೂ ಕೂಡ ದುರ್ವಾಸನೆ ಬರುತ್ತಿತ್ತಂತೆ. ಆದರೂ ಕೂಡ ತನ್ನ ಹಠವನ್ನ ಬಿಡದೇ ಇರುವಂತಹ ರೈತ ತನ್ನ ಜಮೀನಿಗೆ ಪ್ರತಿನಿತ್ಯವೂ ಚರಂಡಿ ನೀರನ್ನೇ ಹಾಯಿಸ್ತಿದ್ದಂತೆ. ಹೀಗಾಗಿ ಆ ದುರ್ವಾಸನೆಯನ್ನ ತಾಳಲಾಗದೆ ಪಕ್ಕದ ಜಮೀನಿನಲ್ಲಿರುವಂತಹ ನಿಂಗೇಗೌಡ ಕೂಡ ಇದರ ಬಗ್ಗೆ ಸ್ಥಳೀಯ ಪಂಚಾಯಿತಿಗೆ ಎಷ್ಟೇ ದೂರು ನೀಡಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ನಿಂಗೇಗೌಡ ಅವರ ಗದ್ದೆಯಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಇದ್ದು ಆ ಬೋರ್ವೆಲ್ ನೀರು ಕೂಡ ಕಲುಷಿತವಾಗಿ ಹೋಗುತ್ತಿದೆ. ಹೀಗಾಗಿ ಇದರಿಂದ ಬೇಸತ್ತು ಹೋಗಿರುವಂತಹ ಸ್ಥಳೀಯರು ಪಂಚಾಯಿತಿಗೆ ಪಿಡಿಒಗೆ ಎಷ್ಟೇ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾದರೂ ಅಲ್ಲಿನ ಪಂಚಾಯಿತಿಯವರು ಎಚ್ಚೆತ್ತುಕೊಳ್ತಾರಾ, ಈ ಒಂದು ಸಮಸ್ಯೆಗೆ ಪರಿಹಾರ ನೀಡ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಐವರ್ ರೋಡ್ ಹಾಕ್ತವ್ರೆ, ಮತ್ತೆ ಇಲ್ಲಿ ಒಂದು ಬೋರ್ ಐತೆ. ಆ ಬೋರು ನೀರು ಇಳಿದು ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಇದನ್ನ ಟಿವಿಯವರು ನೀವು ಬಂದು ಮಾಡ್ಕೊಳ್ಬೇಕು. ಮತ್ತೆ ಪಿಡಿಒದವರು ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತಗೋತಾ ಇಲ್ಲ. ಸಿಒದವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಅವರು ಕ್ರಮ ತಗೋತಾ ಇಲ್ಲ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಇದರಿಂದ ನಾವು ತೆರವುಗೊಳಿಸ್ಕೊಳ್ಬೇಕು ಅಂತ ಕೇಳ್ತಾರೆ. ಪಿಹಳ್ಳಿಯವರು ಸರ್, ಇಲ್ಲಿ ರೋಡ್ ಮೈಸೂರು ಮಂಡ್ಯಕ್ಕೆ ಹೋಗೋ ರೋಡ್ನ ಅಗ್ದವ್ರೆ ಸರ್. ಅಗದ್ಬಿಟ್ಟು ಏನು ಮಾಡೋರು ಸರ್, ರಾತ್ರಿ ಹೊತ್ತು ಮಲ್ಕಂದ್ರೆ ಅದು ದಡೀರ್ ಅಂತ ಅದ್ರ ಪಾಪ ಎಷ್ಟೋ ಜನ ಬಿದ್ದಿದ್ದಾರೆ ಸರ್. ಅಲ್ಲೂ ಕೂಡ ಬಿದ್ದು ಎಲ್ಲ ಅಲ್ಲಿ ತುಂಬಾ ತೊಂದರೆನೇ ಆಯ್ತೈತೆ. ಮಲ್ಕಕ್ಕೂ ಕೂಡ ತೊಂದರೆ ಆಯ್ತೈತೆ. ಆಮೇಲೆ ನಾನು ಕುಡಿಯೋ ನೀರಿಗೆ ಬೋರ್ ತೆಗೆಸ್ಕೊಂಡಿದ್ದೀನಿ ಸರ್. ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ. ಅದಕ್ಕೋಸ್ಕರ ಬೋರ್ ತೆಗೆಸ್ಕೊಂಡಿರೋದಕ್ಕೆ ಅವ್ರೇನ್ ಮಾಡೋ ಶ್ರುತಿ ನಾಗರಾಜ್ ಅನ್ನೋರು ಸರ್ ಚರಂಡಿ ನೀರ್ ತಕೊಬಂದು ಹಾಯಿಸ್ತಾವ್ರೆ ಸರ್. ಇಲ್ಲಿ ಏನೋ ಬೆಳೆ ಬೆಳಿತೀನಿ, ಹಸುಗೆ ಅದೇನೋ ಪಾರಂ ಕಡ್ಡಿ ಬೆಳಿತೀನಿ, ಹಂಗ್ ಬೆಳಿತೀನಿ ಹಿಂಗ್ ಬೆಳಿತೀನಿ ಅಂತ ಅದನ್ನ ತಗೊಬಂದು ಆ ನೀರ್ ಇಲ್ಲಿ ಬರೋದ್ರಿಂದ ನನಗೆ ಕುಡಿಯಕ್ ನೀರ್ಗೆ ತಗೋಕಾಯ್ತಾ ಇಲ್ಲ. ತುಂಬಾ ಸ್ಮೆಲ್ ಬರುತ್ತೆ ಸರ್. ಆಮೇಲೆ ಗುಳ್ಳೆಗಳೆಲ್ಲ ನೀರ್ ಹಿಡಿದ್ರೆ ಗುಳ್ಳೆಗಳ ಮೇಲ್ಗಡೆ ಬರ್ತದೆ. ಅದು ಗಲೀಜ್ ನೀರೆಲ್ಲ ಸೇರ್ಕೊಂಡು ಅದ್ರಿಂದ ನಮ್ಗೆ ಕೆಮ್ಮಲು ಜ್ವರ ಜಾಸ್ತಿ ಆಗ್ತಿದೆ. ನನ್ನ ಮಗ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಅವನು ಒಂದು 3-4 ದಿನದಿಂದ ಕೆಲ್ಸಕ್ಕೆ ಹೋಗದಂತೆ ಜ್ವರ ಬಂದು ಮನೇಲಿ ರಜೆ ತಗೊಂಡಿದ್ದಾನೆ ಸರ್. ಸರ್ ಕೊಟ್ಟಿದ್ದೀನಿ ಸರ್. ಪಿಡಿಒಗೂ ಹೇಳ್ದೆ, ಸಿಒ ಆಫೀಸ್ಗೂ 3 ಸಲ 2 ಸಲ ಹೋಗಿದ್ದೀನಿ. ಅವರು ಪಾಪ ಹೇಳಿದ್ರು ಅವ್ರಿಗೆ ಪಿಡಿಒ ಮನ್ಸಿಗೆ ತಗತ್ತಲ್ಲ ಸರ್. ಇಲ್ಲಿ ಒಂದಷ್ಟು ಹಿಂದೆ ಮಾಜಿ ಅಧ್ಯಕ್ಷರು ಅವ್ರವ್ರವ್ರೆ ಸರ್. ಅವ್ರ ಮಾತು ಕಟ್ಕೊಂಡು ಪಿಡಿಒ ಕೂಡ ನಾಟಕ ಮಾಡ್ತಿದ್ದಾರೆ. ಏನಾಗಬೇಕು ಅಂತೀರಿ ಈಗ ನಮ್ಗೆ ದಯವಿಟ್ಟು ಈ ಚರಂಡಿ ನೀರು ಬರಬಾರ್ದು ಈ ಕಡೆಗೆ. ಮತ್ತೆ ರೋಡ್ ಕ್ಲೀನ್ ಆಗಿ ಆಗ್ಬೇಕು ಸರ್. ಅಲ್ಲಿ ಏನ್ ಮಲ್ಕಕ್ ಆಗ್ತಿಲ್ಲ, ಓದಕ್ ಆಗ್ತಿಲ್ಲ. ನನ್ನ ಮಕ್ಳಿಗೆ ತುಂಬಾ ಜಾಸ್ತಿ ತೊಂದರೆ ಆಯ್ತೈತೆ ಸರ್. ಮೈಸೂರು ಹೋಗುವ ಐವರ್ ರೋಡ್ನ ಅಗದು ನಮ್ಮ ಮನೆ ಮುಂದಕ್ಕೆ ಬಿಟ್ಟಿದ್ದಾರೆ. ಮತ್ತು ಬೆಳೆ ಬೆಳಿಬೇಕು ಅಂತ ಇದು ಮಾಡಿದ್ದಾರೆ. ಅದು ನಾವು ಬೋರಕ್ಕೆ ಕುಡಿಯೋ ಶುದ್ಧ ನೀರು ಹದಗೆಟ್ಟು ಹೋಯ್ತಾ ಇದೆ. ಮತ್ತು ಮಕ್ಕಳು ಕೂಡ ಆರೋಗ್ಯ ಕೂಡ ಹೆಚ್ಚು ಕಮ್ಮಿ ಆಯ್ತಾ ಐತೆ. ನೊಣ ಸೊಳ್ಳೆ ವಿಪರೀತ ಆಯ್ತಾ ಇದೆ. ಇದನ್ನು ರಕ್ಷಣೆ ಕೊಡಬೇಕು ಅಂತ ಪಿಡಿಒದವ್ರಿಗೂ ಕೇಳಿದು ಅವ್ರು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ ಅವರು. ಮತ್ತು ಸಿಒ ಆಫೀಸರ್ಗೆ ಅಲ್ಲಿಂದ ಇವ್ರಿಗೂ ಮೆಸೇಜ್ ಕೊಟ್ಟರು. ಆದರೂ ಕೂಡ ಅವ್ರು ಬಂದು ಏನು ಕೇಳದಂತೆ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ ಸರ್. ಇಲ್ಲಿ ಇವ್ರು ರೋಗ ರುಜಿನಗೆ ಮತ್ತು ಭಾರತ ದೇಶದಲ್ಲಿ ಸ್ವಚ್ಛ ಭಾರತ ಮಾಡ್ತಾವೆ ಅಂತಾರೆ. ಸ್ವಚ್ಛ ಭಾರತ ಮಾಡ್ತಾ ಇಲ್ಲ ಇಲ್ಲಿ ಪಿಡಿಒದವರು ಹದಗೆಟ್ಟುದು ಮಾಡ್ತಾವ್ರೆ. ಏನು ಬಿಟ್ಟವ್ರೆ? ಕೊಳಚೆ ನೀರು ಬಿಡ್ತಾವ್ರೆ ಸರ್. ಎಲ್ಲಿಂದ ಬರ್ತಾ ಚರಂಡಿ ನೀರು, ಚರಂಡಿ ನೀರು, ಬಾತ್ರೂಮ್ ನೀರ್ನು ಕೂಡ ಚರಂಡಿಗೆ ಬಿಟ್ಟಿದ್ದಾರೆ. ಆ ನೀರು ಇವರು ಗದ್ದೆಗೆ ಹಾಯಿಸ್ಕೊತಾವ್ರೆ. ಆ ನೀರು ನಮ್ಗೆ ಬೋರ್ಗೆ ಇಳಿತೈತೆ. ಮತ್ತೆ ನೈಟ್ ಹೊತ್ತು ಅವ್ರು ಹಾಯಿಸ್ಬಿಟ್ಟು ಹೋದ್ಮೇಲೆ ಸಾಯಂಕಾಲ ಟೈಮು ನೊಣ ಸೊಳ್ಳೆ ವಿಪರೀತ ಇದಾಯ್ತದೆ. ನನ್ನ ಮಗನಿಗೆ ಆಗ್ಲೇ 1 ವಾರದಲ್ಲಿ ಜ್ವರ ಬಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಡ್ ಬಂದಿದೀವಿ. ಈಗ ಜ್ವರ ಆರೋಗ್ಯ ಇದಾಗಿದೆ. ಯಾರು ಅವರು ವ್ಯಕ್ತಿ? ಶ್ರುತಿ ನಾಗರಾಜು ಅಂತ ಸರ್. ಅವರು ಈ ರೀತಿ ಇದು ಮಾಡ್ತಿದ್ದಾರೆ ಸರ್. ಇದನ್ನ ಒಂದ್ ಸ್ವಲ್ಪ ನಮ್ಗೆ ರಕ್ಷಣೆ ಮಾಡ್ಕೊಟ್ಟು ಕಂಟ್ರೋಲ್ ಮಾಡ್ಕೊಡ್ಬೇಕು ಸರ್. ಪೈಪ ತೆರವುಗೊಳಿಸ್ಕೊಳ್ಬೇಕು ಸರ್. ಪಿಡಿಒ ಬರ್ತೀವಿ ಅಂತಾರೆ, 3 ಗಂಟೆಗೆ ಬರ್ತೀವಿ ಅಂತಾರೆ, 4 ಗಂಟೆಗೆ ಬರ್ತೀವಿ ಅಂತಾರೆ, ಬರಲ್ಲ. ಮತ್ತೆ ಅಲ್ಲಿಗೆ ಒಂದ್ ದಿವಸ ಹೋಗಿದ್ದು, ನಿಮ್ಮ ಮಿಸ್ಸಸ್ ಕರ್ಕ ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅವರು ಕಂಪ್ಲೇಂಟ್ ಕೊಡೋಕೆ ಹೋಗೋಷ್ಟರಲ್ಲಿ ಯಾರ್ಯಾರೋ ಗಣ್ಯ ವ್ಯಕ್ತಿಗಳು ಬಂದರು. ನೀವು ಇದೊಂದು ಸತಿ ನಮಗೆ ಮಾಫಿ ಕೊಟ್ಬಿಡಿ, ಮತ್ತು ನಾವು ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದು ಕ್ರಮ ತಗೊಳ್ಳಿಲ್ಲ. ಮತ್ತು ಅವತ್ತು ಸಿಒಗ ಕಂಪ್ಲೇಂಟ್ ಕೊಟ್ಟಿದ್ದು, ಬಂದು ಪೈಪ್ ಅವ್ರು ಬರಲಿಲ್ಲ, ಅವ್ರು ಗುಮಾಸ್ತರು ಕಳಿಸಿ ಮೆಚ್ಚಿದ್ರು. ಅದು ಏನು ಮೆಚ್ಚಿಲ್ಲ, ಸುಮ್ಮನೆ ಮಣ್ಣು ಹಾಕ್ಬಿಟ್ಟು ಹೋಗಿದ್ರು. ಸಿಒರ್ಗೂ ಬೆಲೆ ಕೊಡ್ತಾ ಇಲ್ಲ ಅವರು. ಅಂದರೆ ಸಿಒರು ಗಮನಕ್ಕೆ ತಕ್ಕಂಡು ಇದನ್ನು ತೆರವುಗೊಳಿಸ್ಕೊಡ್ಬೇಕು ಸರ್. ಇದು